ಚಿಕ್ಕಮಗಳೂರಿನಲ್ಲಿ ನಿರ್ಮಿಸಲಾಗಿರುವ ಶ್ರೀ ಕೈವಾರ ತಾತಯ್ಯನವರ ದೇವಸ್ಥಾನದ ಉದ್ಘಾಟನೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ದೇವಸ್ಥಾನವು ಕರ್ನಾಟಕದಲ್ಲಿ ಕೈವಾರದ ನಂತರ ಚಿಕ್ಕಮಗಳೂರಿನಲ್ಲಿ ಮಾತ್ರ ಇರುವುದರಿಂದ ಭಕ್ತರಲ್ಲಿ ವಿಶೇಷ ನಿರೀಕ್ಷೆ ಇದೆ. ಏಪ್ರಿಲ್ 28 ಮತ್ತು 29ನೇ ತಾರೀಕು 2 ದಿನಗಳ ಕಾಲ ದೇವಸ್ಥಾನದ ಉದ್ಘಾಟನಾ ಹಾಗೂ ರಾಜಗೋಪುರ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಜಿಲ್ಲಾ ಬಲಿಜಿಗ ಸಂಘ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಶ್ರೀ ಕೈವಾರ ತಾತಯ್ಯನವರ ದೇವಸ್ಥಾನ ನಿರ್ಮಾಣ ಚಿಕ್ಕಮಗಳೂರಿನಲ್ಲಾಗಿದೆ. 28, 29ನೇ ತಾರೀಕು ಮಂಗಳವಾರ, ಬುಧವಾರ 2 ದಿವಸನೂ ಕೂಡ ದೇವಸ್ಥಾನದ ಓಪನ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಚಿಕ್ಕಮಗಳೂರು ನಗರದ ಜನತೆ ಹಾಗೂ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನದ ಓಪನ್ಗೆ ಆಗಮಿಸಬೇಕು. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು, ಪತ್ರಕರ್ತರು ಕೂಡ ಎಲ್ಲರೂ ಕೂಡ ಆಗಮಿಸಬೇಕು. ತಾತಯ್ಯನವರ ಸನ್ನಿಧಿಯನ್ನು ಸುಮಾರು ಕೈವಾರದಲ್ಲಿದೆ. ಕೈವಾರ ಬಿಟ್ಟರೆ ಚಿಕ್ಕಮಗಳೂರಿನಲ್ಲೇ 2ನೇ ಸ್ಥಾನ ಕರ್ನಾಟಕದಲ್ಲಿ ಇರೋವಂಥದ್ದು, ಎಲ್ಲೂ ಇಲ್ಲ. ಹಾಗಾಗಿ ಚಿಕ್ಕಮಗಳೂರಿನಲ್ಲೂ ಕೂಡ ಕೈವಾರ ತಾತಯ್ಯನವರ ದೇವಸ್ಥಾನ ಬಳಿ ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗಾಗಿ ಚಿಕ್ಕಮಗಳೂರು ನಗರದ ಎಲ್ಲ ಜನತೆಗಳು ಹಾಗೂ ಭಕ್ತಾದಿಗಳು ಕೂಡ ಈ ಓಪನ್ಗೆ ಆಗಮಿಸಿ ದೇವರ ಪಾತ್ರರಾಗಬೇಕಾಗಿ ಕೇಳ್ಕೊಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ಧನಂಜಯ ಗುರುಜಿಯವರು ಬರ್ತಾ ಇದ್ದಾರೆ, ಶ್ರೀನಿವಾಸ ಗುರುಜಿ ಬರ್ತಾರೆ, ಇನ್ನು ನಮ್ಮ ಅಕ್ಕಪಕ್ಕದ ಮಠದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಬಸವ ಮರಳು ಸಿದ್ಧ ಸ್ವಾಮೀಜಿಗಳು ಬರ್ತಾರೆ, ಚಂದ್ರಶೇಖರ್ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಇನ್ನು ಮಾನ್ಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಲೋಕಸಭಾ ಸದಸ್ಯರು ಎಲ್ಲ ಬರ್ತಾ ಇದ್ದಾರೆ. ಮತ್ತೆ ಚಿತ್ರನಟಿ ತಾರೋ ಅವರು ಕೂಡ ಬರ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರಾದ ಆನಂದ್ ಶೆಟ್ಟಿ, ತಾಲೂಕು ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಮಹೇಶ್ ಬಾಬು, ಯಶವಂತ್, ಪ್ರಸನ್ನ ಉಪಸ್ಥಿತರಿದ್ದರು.